ವಿರೋಧ ಪಕ್ಷ ಐತಾ ಇಲ್ಲ ಅನ್ನಂಗೆ ಕೂಡ್ಲಿ ಕ್ಷೇತ್ರದಲ್ಲಿ ಇವತ್ತು ಮೊದಲ ಬಾರಿಗೆ ಒಂದು ಆಡಳಿತ ಪಕ್ಷನಾಗಿರ್ಬೋದು, ಒಬ್ಬ ಶಾಸಕರ ಬಗ್ಗೆ ಆಗಿರ್ಬೋದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಮತ್ತು 2.5 ವರ್ಷ ಯಾವುದೇ ಒಂದು ಇಲ್ಲಿ BJP ಲೀಡರ್ ಆಗಿರ್ಬೋದು, ಯಾಕಂದರೆ ನಮ್ಮ ನಾಗೇಂದ್ರ ML ಇದ್ದಾಗಲಿದ್ದಲು ಕೂಡ್ಲಿ ಕ್ಷೇತ್ರದಲ್ಲಿ ವಿರೋಧ ಪಕ್ಷನೇ ಇಲ್ಲ. ವಿರೋಧ ಪಕ್ಷ ಮೀಡಿಯಾ ಅಷ್ಟೇ. ಯಾರು ವ್ಯವಸ್ಥೆಗೆ ಹೊಂದಾಣಿಕೆಯಿಂದ ಹೋಗ್ಬಿಡೋದು. ಅಲ್ಲಿ BJP ಸರ್ಕಾರನ ಬರಲಿ, ಪಕ್ಷೇತರನೇ ಇರಲಿ, ಕಾಂಗ್ರೆಸ್ ಲೀಡರ್ ಇರಲಿ, BJP ಲೀಡರ್ ಇರಲಿ, ಇವತ್ತು ಕೂಡ್ಲಿ ಕ್ಷೇತ್ರದಲ್ಲಿ ಒಂದು ವಿರೋಧ ಪಕ್ಷ ಇದೆ ಅಂತ ಗೊತ್ತಾಗಿದೆ ಜನರಿಗೆ. ಇವಾಗ ನಿಮ್ಮ ಪ್ರೆಸ್ ಮೀಟ್ ಮೂಲಕ ಇದ್ರ ಬಗ್ಗೆ ನಿಮ್ಮ ಏನು ಹೇಳ್ತೀವಿ? ಇಲ್ಲಿವರೆಗೂ 2.5 ವರ್ಷ ಏನು ಇಲ್ಲ, ಒಂದೇ ಸರಿಗೆ ಇವಾಗ ಕೆರೆ ನೀರು ತುಂಬಸಕ್ಕೆ CM ಬರ್ತಾರಂದಾಗ ನೀವು ಪ್ರೆಸ್ ಮೀಟ್ ಮಾಡಿದಿರಲ್ಲ. ಇಲ್ಲ, ನಾವು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ವಿರೋಧ ಮಾಡ್ಕೊಳ್ತಾನೆ ಬಂದಿವಿ ಸರ್. ಇವತ್ತು ಪಾರ್ಟಿಯಲ್ಲಿ ಗೆಲ್ಕೊಂತ ಬಂದಿದ್ರೆ ನಮ್ಮೆಲ್ಲ ಅಣ್ಣ ತಮ್ಮಂದ್ರು, ನನ್ನ ಕುಟುಂಬಸ್ಥರು ಹೋರಾಟ ಇಲ್ಲಿದ್ರೆ ಇಲ್ಲಿ ತನಕ ಪಾರ್ಟಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಸರ್. ಯಾಕಂದ್ರೆ ನಾವು ಒಂದು ಸಾರಿ ನೋಡಿದಂಥ ಟೈಮಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಈ 2 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋ ಕಾರಣ ಆಫ್ಟರ್ ಇಂಡಿಪೆಂಡೆನ್ಸ್ ಸಾಕಷ್ಟು ಬಾರಿ ಗೆದ್ಕೊಂತ ಬಂದಾರೆ ಸರ್. ಇವತ್ತು ಸತತವಾಗಿ ನಾಗೇಂದ್ರವರು 3 ಸಾರಿ ಗೆದ್ದಾರೆ ಅಂದ್ರೆ ಈಗ ನನ್ನ ಅಣ್ಣ ತಮ್ಮಂದ್ರು, ನನ್ನ ಕುಟುಂಬಸ್ಥರು ಪಾರ್ಟಿ ಆಶೀರ್ವಾದದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸರ್. ಭಾಳ ಕಷ್ಟಪಡ್ತಾರೆ ನಮ್ಮವರೆಲ್ಲ. ನಾನು ನೋಡಿದ್ದೀನಿ ಸರ್, ಇವಾಗ ಎಲ್ಲ ಮುಖಂಡರು, ಎಲ್ಲ ಜನ ಅವ್ರ ಫೀಲ್ಡಲ್ಲಿ ಮಾತ್ರ ಭಾಳ ಸಕ್ರಿಯವಾಗಿ ಜನರ ಮಧ್ಯದಲ್ಲಿ ಇದ್ದಾರೆ. ಜನರ ಕೆಲಸಗಳು ಅಲ್ಲ, ಈ ಆಡಳಿತ ಪಕ್ಷನ ಅಲ್ಲಿ ವೈಫಲ್ಯಗಳನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ 2.5 ವರ್ಷ ಇಲ್ಲ. ಆಗಿಂದಾಗೆ ಮಾಡಿದ್ರೆ ಅವ್ರು ಅವಾಗಲೇ ತಿದ್ಕೊಂತಿದ್ರು, ಮತ್ತೆ ಅವರು ಎಚ್ಚರ ಆಗ್ತಿದ್ರು ಅಂತ ನಾನು ಖಂಡಿತವಾಗಿ. ಇನ್ನು ಮುಂದೆ ಇನ್ನ ಇದ್ರ ಬಗ್ಗೆ ಹೋರಾಟಗಳಂತೂ ನಮ್ಮ ಪಾರ್ಟಿಯಿಂದ ನಿರಂತರವಾಗಿ ನಡೀತಾನೆ ಇದ್ದಾವೆ. ನಮ್ಮ ಅಧ್ಯಕ್ಷರು ನಾಗರಾಜ್, ನಮ್ಮ ಶನ್ಬಸವ ಹಂಗಾಗಿ ಮುಂದಕ್ಕೂ ಕೂಡ ಅದನ್ನ ಸರಿಯಾಗಿ ಟೈಮ್ಗೆ ಸರ್. ಈಗ 60% ಕಮಿಷನ್ ಅಂತ ಏನು ಆರೋಪ ಮಾಡ್ತಿದ್ದಾರೆ ಸರ್, ಅದು ಸಂಬಂಧಪಟ್ಟಂಗ ತಾವು ಯಾವ ರೀತಿ ನೀವು ತಮ್ಮ ಪಕ್ಷದಿಂದ ಏನು ಸರ್ ಸಾಕಷ್ಟು ಮುಂದೆ, ಯಾಕಂದ್ರೆ ಈ ಕೇವಲ ನಾನು ಹೇಳ್ತಿರೋಂಥ ಮಾತಲ್ಲ, ಬೆಂಗಳೂರಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಅವರೇ ಹೇಳ್ತಾ ಇದಾರೆ 60% ಕಮಿಷನ್ ಕೊಟ್ಟಿದ್ರೆ ಏನು ಕೆಲಸ ಆಗಲ್ಲ ಅನ್ನೋಂಥ ಮಾತು ಅವರೇ ಹೇಳ್ತಾ ಇದ್ದಾರೆ. ಓಕೆ ಸರ್. ಅವ್ರು ಅವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ 40% ಕಮಿಷನ್ ಹೊರಿಸಿದಂಥ ಕಾಂಟ್ಯಾಕ್ಟ್ಸೇ ಇವತ್ತು ಅದು ಅವ್ರು ಹೊರಿಸಿಲ್ಲ, ಕಾಂಗ್ರೆಸ್ ಅವ್ರು ಕಾನ್ಸ್ಪಿರಸಿ ಮಾಡಿದ್ರು. ಅದನ್ನ ಇವತ್ತು ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಸರ್. 74 ಕೆರೆಗಳು ತುಂಬಿಸಕ್ಕೆ ನಿಮ್ದು ಏನು 95% ನೀರಿದ್ದಾಗ ಆಗಿತ್ತಂತ ಹೇಳ್ತೀರಿ. ಈಗ ಮುಖ್ಯಮಂತ್ರಿಗಳು ಅದು ಚಾಲನೆ ಕೊಡೋಕೆ ಬರ್ತಾರೆ. ಅದಕ್ಕೆ ತಾವೇನಾದ್ರು ಅವತ್ತು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ? ಇಲ್ಲ, ನಾವು ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ನಮ್ಮ ಅಭಿಪ್ರಾಯ ಇಷ್ಟೇ. ಅವರು ಅಂದರೆ ಇವತ್ತು ಅವರು ನೈತಿಕತೆಯನ್ನು ಒಂದು ಪ್ರಶ್ನೆ ಮಾಡೇ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಟೈಮಲ್ಲಿ ನಾವು ಮಾಡಿದಂಥ ಕೆಲಸ ಜನರಿಗೆ ಗೊತ್ತಾಗಲೇಬೇಕು. ಜನರಿಗೆ ಗೊತ್ತಾಗುವಂಥ ವಿಚಾರದಲ್ಲಿ ಆಲ್ರೆಡಿ ನೀವು ಮಾಧ್ಯಮದವರು ಕೂಡ ಸಾಕಷ್ಟು ಮುಂದಕ್ಕೆ ಹೋಗಿ, ನಾವು ಕೆಲವೊಂದ್ಸರಿ ಸುಮ್ಮನೆ ಇದ್ರೂ ಕೂಡ ಅವತ್ತು ನೀವು ಯಾವತ್ತಿದ್ರೂ ಕಾಲಂ ಬರೆದೇ ಬರೀತೀರಿ. ಇದು ಅವತ್ತಿನ ಸಂದರ್ಭದಲ್ಲಿ ಮಠಾಧೀಶರು ಪ್ರಾರಂಭ ಮಾಡಿದ 2 ವರ್ಷಗಳ ಹಿಂದೆಗಡೆ ಮಠಾಧೀಶರುಗಳು ಮತ್ತು ರೈತ ಹೋರಾಟಗಾರರು ಎಲ್ಲರೂ ಕೂಡ ಪ್ರಾರಂಭ ಮಾಡಿದಂಥದ್ದು. ಅವತ್ತು ಪರಿವರ್ತನೆ ಯಾತ್ರೆ ಸಂದರ್ಭದಲ್ಲಿ ಯಡಿಯೂರಪ್ಪರು ಬಂದಿದ್ದರು. ಯಡಿಯೂರಪ್ಪರು ಬಂದಂಥ ಟೈಮಲ್ಲಿ ರಾಮುಲವರು ಕೂಡ ಇದ್ದರು. ರಾಮುಲವರು ಬಂದ ನಂತರ ಅವತ್ತು ಇಬ್ಬರು ಕೂಡಿಕೊಂಡು ನಮ್ಮ ಅಧಿಕಾರ ಬಂದಂಥ ಟೈಮಲ್ಲಿ ಅವತ್ತು ನಾವು ಮಾಡಿಕೊಡ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ವಿ. ನಂತರ ದಿನಗಳಲ್ಲಿ ಗೋಪಾಲಕೃಷ್ಣರು ನಮಗೆ ಇಲ್ಲಿ ನಿಲ್ಲಬೇಕಾಯಿತು. ಅವರು MLA ಆದ ನಂತರ ಇದರ ಪೂರ್ಣ ಪ್ರಮಾಣದಲ್ಲಿ ರೇಸಲ್ಲಿ ಮಾಡೋಂಥ ಕೆಲಸ ಮಾಡಿದ್ವಿ. ಅದನ್ನು ನಾವು ನೈತಿಕ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ, ಬೇರೆ ಯಾವುದೂ ಇಲ್ಲ ನಮಗೆ. ಇವತ್ತು ನಾವೇನು ಹೇಳ್ತಾ ಇದ್ವಿ, ಇದನ್ನು ಸ್ವಲ್ಪ ಲೋಪಗಳಿದ್ದಾವೆ. ಇವತ್ತು ಉದಾಹರಣೆಗೆ ಸಾಕಷ್ಟು ನಾನು ಕೂಡ ಬೇರೆ ಹಳ್ಳಿಗೆ ಹೋದಂಥ ಟೈಮಲ್ಲಿ ಕೆರೆಗಳೆಲ್ಲ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಇವತ್ತು ನೀರು ಅದನ್ನ ಹರಿಸಿದ್ರಿಗಿನ ಅದನ್ನ ಕೆಪಾಸಿಟಿ ಏನಿದೆ ಅದು ಉಳಿಸ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ, ತುಂಬ ಡ್ಯಾಮೇಜ್ ಆಗಿದ್ದಾವೆ. ಸಾಕಷ್ಟು ನೀರು ತುಂಬಿದಂಥ ವಿಚಾರದಲ್ಲಿ ಮನೆಗಳು ನುಗ್ಗುತ್ತಾ ಇದ್ದಾವೆ. ಅವೆಲ್ಲ 60 ಕೋಟಿ